ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಪಶ್ಚಿಮ ಬಂಗಾಳದಲ್ಲಿ ಬಿರುಸಿನ ಮತದಾನ. ಮುರ್ಷಿದಾಬಾದ್ನಲ್ಲಿ ಟಿಎಂಸಿ ಎಯುಜೆಪಿ ಕಾರ್ಯಕರ್ತರ ಗಲಾಟೆ. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ನೋಡಿ, ಮುರ್ಷಿದಾಬಾದ್ನಲ್ಲಿ ಟಿಎಂಸಿ ಮತ್ತು ಎಯುಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿ ಹೋಗಿದೆ. ಹಾಗಾಗಿ ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪಾಪ ಪೊಲೀಸ್ನವರು ಹರಸಾಹಸವನ್ನೇ ಪಟ್ಟಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮಿಳುನಾಡಿನಲ್ಲೂ ಕೂಡ ಘಟಾನುಘಟಿಗಳು ಮತ ಚಲಾವಣೆ ಮಾಡಿದ್ದಾರೆ. ಸಿಎಂ ಸ್ಟಾಲಿನ್, ಟಿವಿಕೆ ಮುಖಂಡ ದಳಪತಿ ವಿಜಯ್, ಸೂಪರ್ ಸ್ಟಾರ್ ರಜನಿಕಾಂತ್, ಕಮಲ್ ಹಾಸನ್, ಶ್ರುತಿ ಹಾಸನ್ ಸೇರಿದಂತೆ ನಟ ನಟಿಯರೆಲ್ಲ ವೋಟಿಂಗ್ ಮಾಡಿದ್ದಾರೆ. ಇವತ್ತು ಏನಾಗುತ್ತೆ, ಅದರಲ್ಲೂ ಎಲ್ಲ ಪಂಚರಾಜ್ಯಗಳ ಚುನಾವಣೆ ಪೈಕಿ ತಮಿಳುನಾಡು ಚುನಾವಣೆ ಬಹಳ ಕುತೂಹಲ ಕೆರಳಿಸಿರುವಂಥದ್ದು. ಯಾಕೆ ಅಂತ ಅಂದರೆ ವಿಜಯ್ ಅವರ ಹೊಸ ಪಕ್ಷ ಮುನ್ನೆಲೆಗೆ ಬಂದಿದೆ, ಸ್ಪರ್ಧೆ ಮಾಡಿದೆ. ಆ ನಿಟ್ಟಿನಲ್ಲಿ ವಿಜಯ್ ಅವರು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದ್ದಾರೆ ತಮಿಳುನಾಡು ಒಂದು ರಾಜ್ಯದಲ್ಲಿ. ಸೊ ಹಾಗಾಗಿನೇ ಈ ಬಾರಿ ಎಲ್ಲ ಪಕ್ಷಗಳಿಗೂ ಕೂಡ ಟಕ್ಕರ್ ಕೊಡ್ತಾರಾ ವಿಜಯ್ ಅವರ ಪಕ್ಷ? ಸೊ ಈ ಒಂದು ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಜೊತೆಗೆ ಭಾಳಷ್ಟು ಸಪೋರ್ಟ್ ಕೂಡ ಇದೆ ಚಿತ್ರರಂಗದಿಂದ ವಿಜಯ್ ಅವರಿಗೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಸದ್ಯ ಇರುವಂಥ ಸರ್ಕಾರ, ಸ್ಟಾಲಿನ್ ಅವರ ಸರ್ಕಾರ ಇದೆಯಲ್ಲ, ಅದು ಏನು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಸೊ ಹಾಗಾಗಿ ಅಷ್ಟು ಈಸಿನ ವಿಜಯ್ ಅವರು ಮೊದಲ ಪ್ರಯತ್ನದಲ್ಲೇ ಯಶಸ್ವಿ ಆಗೋದು ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಸೊ ಇದೆಲ್ಲದರ ನಡುವೆ ಒಂದಿಷ್ಟು ಗಲಾಟೆಗಳು ಕೂಡ ಆಗಿದ್ದಾವೆ, ಒಂದಿಷ್ಟು ಕಡೆ ಗಲಾಟೆಗಳಾಗಿದ್ದಾವೆ. ಅದನ್ನೆಲ್ಲ ಅಲ್ಲಲ್ಲೇ ಪೊಲೀಸ್ನವರು ಅಂದರೆ ಶಾಂತವಾಗಿಸಿದ್ದಾರೆ. ಅದಾದ ನಂತರ ಈಗ ತಮಿಳುನಾಡು ಚುನಾವಣೆ ನಡೀತಾ ಇದೆ. ಮತದಾನ ಮಾಡೋದಕ್ಕೆ ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸಿಎಂ ಸ್ಟಾಲಿನ್ ಅವರು ಬಂದಿದ್ದಾರೆ, ಶ್ರುತಿ ಹಾಸನ್ ಅವರು ಇದ್ದಾರೆ, ಕಮಲ್ ಹಾಸನ್ ಇದ್ದಾರೆ, ರಜನಿಕಾಂತ್ ಅವರು ಇದ್ದಾರೆ. ಎಲ್ಲರೂ ಬಂದು ಮತದಾನ ಮಾಡಿ ಅಲ್ಲಿಂದ ವಾಪಸ್ ಹೋಗಿದ್ದಾರೆ ಈಗ. ಸೊ ಮತದಾನ ಪ್ರಕ್ರಿಯೆ ಅಂತೂ ಬಿರುಸಿನಿಂದ ನಡೀತಾ ಇದೆ. ಈ ಬಾರಿಯ ಚುನಾವಣೆ ಎಷ್ಟು ಬಿರುಸಿನಿಂದ ನಡೀತೋ ಪ್ರಚಾರ, ಅಷ್ಟೇ ಬಿರುಸಿನಿಂದ ಈ ಬಾರಿ ಮತದಾನ ಪ್ರಕ್ರಿಯೆಯೂ ಕೂಡ ನಡೀತಾ ಇದೆ. ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಟಿಎಂಸಿ ಎಯುಜೆಪಿ ಕಾರ್ಯಕರ್ತರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಗಲಾಟೆ ಆಗಿರೋದು. ಅವರ ಗಲಾಟೆ ಮಿತಿ ಮೀರಿದ ನಂತರ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ನೋಡಿ, ಅಜಿತ್ ಅವರು ಕೂಡ ಮತದಾನ ಮಾಡಿದ್ದಾರೆ. ಟಿವಿಕೆ ಪಕ್ಷದ ನಾಯಕ ದಳಪತಿ ವಿಜಯ್ ಅವರು ಕೂಡ ಮತದಾನ ಮಾಡಿದ್ದಾರೆ. ಅದಾದ ನಂತರ ಕಮಲ್ ಹಾಸನ್, ಶ್ರುತಿ ಹಾಸನ್, ರಜನಿಕಾಂತ್ ಇವರೆಲ್ಲರೂ ಕೂಡ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವುದು. ಸೊ ಭಾಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಈ ಬಾರಿ ಏನಾಗುತ್ತೆ, ಯಾರು ವಿನ್ ಆಗ್ತಾರೆ, ತಮಿಳುನಾಡಿನ ರಾಜಕೀಯದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಹೇಳಿ.